ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಇವತ್ತು ನಾವು ಹಾಸನ ಜಿಲ್ಲೆ ಹಾಸನ ತಾಲೂಕಿನ ಒಂದು ದೇವಸ್ಥಾನದ ಹತ್ರ ಬಂದಿದ್ದೀವಿ. ದೇವಸ್ಥಾನದ ಆರ್ಚ್ ಇದು ಮುಂದೆ ನಿಮಗೆ ಕಾಣ್ತಿರೋದು ಆರ್ಚು. ಇಲ್ಲಿ ನೋಡಿ, ಇಲ್ಲಿ ಕಾಣ್ತದೆ ದೇವಸ್ಥಾನದ್ದು ಶ್ರೀ ಹಳ್ಳದ ರಾಮೇಶ್ವರ ಸಂಗಾರಿ ಅಂತ. ಅಂದರೆ ಇದು ಹಳ್ಳದ ರಾಮೇಶ್ವರ ಅಂತ ಹೇಳ್ಬಿಟ್ಟು ದೇವಸ್ಥಾನ. ಇಲ್ಲಿಂದ ಈ ಆರ್ಚಲ್ಲಿ ಕೆಳಗಡೆ ಇಳಿದು ಹೋಗ್ಬೇಕು. ಕಾಣ್ತಾ ಮೆಟ್ಲು ಅಲ್ಲಿ ಮುಂದೆ ಕಾಣ್ತಾ ಇರೋದೆ ಹಳ್ಳದ ರಾಮೇಶ್ವರ ದೇವಸ್ಥಾನದ ಸನ್ನಿಧಿ. ಇಲ್ಲಿ ಈ ಕಡೆಯಿಂದ ಬಂದು ಅಲ್ಲಿ ಐಸ್ ಕ್ರೀಮ್ ಗಾಡಿ ಏನು ಕಾಣ್ತಿದೆ, ಅಲ್ಲೂ ಬೈಕ್ ನಿಲ್ಲಿಸ್ಬೋದು. ಆ ಕಡೆ ಕೆಳಗಡೆಯಿಂದ ಬಂದು ಅದಕ್ಕೆ ಕೆಲವು ಅಲ್ಲೇ ಪಾರ್ಕಿಂಗ್ ಮಾಡಿ ಅಂತಲೂ ಹೇಳಿದ್ದಾರೆ. ಇಲ್ಲಿ ಮೆಟ್ಲು ಇಳಿದು ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಧಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರಕ್ಕೆ ಸೇರಿದೆ. ದೇವಸ್ಥಾನ ಕಾಣ್ತಿದೆ, ಇದೇ ಮೈನ್ ಆರ್ಚ್ ದೇವಸ್ಥಾನದ್ದು. ದೇವಸ್ಥಾನದ ಗೋಪುರ, ದೇವಸ್ಥಾನ ಸುತ್ತ ಪರಿಸರ. ಈಗ ಸದ್ಯದಲ್ಲೇ ಜಾತ್ರೆ ಆಗಿದೆ ಇಲ್ಲಿ. ಏನಲ್ಲಿ ಮುಂದೆ ಕಾಣ್ತಾ ಇರೋದು ಸಮುದಾಯ ಭವನ. ಇದು ಫಸ್ಟ್ ಲೆಫ್ಟಿಗೆ ನಿಮಗೆ ನವಗ್ರಹಗಳ ದೇವಸ್ಥಾನ ಕಾಣುತ್ತೆ. ನೋಡಿ, ಹಳ್ಳ, ನೀರು ಅಷ್ಟಾಗಿಲ್ಲ, ಆದರೂ ನೀರಿದೆ ಇದೊಂದು ಭಾಗದಲ್ಲಿ. ಈಗ ಕಾಣ್ತಾ ಇರೋದು ನಿಮಗೆ ದೇವಸ್ಥಾನದ ಮುಖ್ಯ ದ್ವಾರ. ಇದೇ ನಿಮಗೆ ಮೇನ್ ಎಂಟ್ರೆನ್ಸ್ ದೇವಸ್ಥಾನದ್ದು. ಸ್ವಲ್ಪ ಬಿಸಿಲು ಆ ಕಡೆ ನಿಂತಿರೋದ್ರಿಂದ ಅಷ್ಟಾಗಿ ಇದಾಗ್ತದ. ಈಗ ನೀವು ನೋಡ್ತಾ ಇರೋದೇ ಹಳ್ಳದ ರಾಮೇಶ್ವರ ದೇವಸ್ಥಾನದ ಗರ್ಭಗುಡಿ. ಸ್ನೇಹಿತರೆ, ಇಲ್ಲಿ ಒಂದು ವಿಶೇಷತೆ ಏನಂತಂದರೆ, ಈ ದೇವಸ್ಥಾನದ ವಿಶೇಷತೆ ಅಂತಂದರೆ, ಈ ದೇವಸ್ಥಾನದ ನಿಮ್ಗೆ ಏನೀಗ ಕಾಣ್ತಿದೆ ಗರ್ಭಗುಡಿ, ಮುಂದೆ ತೋರಿಸ್ತೀನಿ, ಅದ್ರ ವಿಷಯ ಹೇಳ್ತೀನಿ. ಗರ್ಭಗುಡಿಯಲ್ಲಿ 365 ದಿನವೂ ಸಹಿತ ನೀರಲ್ಲೇ ವಿಗ್ರಹ ಇರುತ್ತೆ. ಅಂದರೆ ಶಿವನ ಲಿಂಗ 365 ದಿನವೂ ಸಹಿತ ನೀರಿನಲ್ಲೇ ಇರುವಂಥದ್ದು. ಅರ್ಚಕರು ಪೂಜೆ ಪುನಸ್ಕಾರ ಏನೇ ಮಾಡ್ತಾರೆ ಅಂತಂದ್ರು ಆ ನೀರಿನ ಒಳಗಡೆನೆ ಪೂಜೆ ಮಾಡೋದು ಎಲ್ಲ ಮಾಡೋದು. ನೋಡಿ, ಈಗ ಅಲ್ಲೊಂದು ನಿಮಗೆ ಅದ್ರ ಇದರಲ್ಲಿ ನಮ್ಮ ಬಲಭಾಗದಲ್ಲಿ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವ್ರು ಕಾಣುತ್ತೆ. ಅದರ ಎಡಭಾಗದಲ್ಲಿ ಒಂದು ಗಣಪತಿ ದೇವ್ರು ಕಾಣುತ್ತೆ.
ಇಲ್ಲೊಂದು ಶಿಲಾಶಾಸನ ಕಾಣ್ತಿದೆ ನೋಡಿ, ಅದು ನಮಗೆ ಗೊತ್ತಾಗ್ತಿಲ್ಲ ಯಾವ ಕಾಲದ್ದು ಅಂತ ಹೇಳ್ಬಿಟ್ಟು. ಅಲ್ಲೂ ಸಹಿತ ನಿಮಗೆ ಪೂಜೆ ಮಾಡ್ತಿರೋದನ್ನ ಕಾಣ್ಬೋದು. ಈ ಕಡೆ ನಂದಿ ವಿಗ್ರಹಗಳಿದ್ದಾವೆ, ಈ ಕಡೆ ಶಿವನಿಗೆ ಪೂಜೆ ಸಲ್ಲಿಸ್ತಿರೋಂಥದ್ದು. ಇಲ್ಲಿಂದ ಬಂದರೆ ಒಂದು ಆಂಜನೇಯ ದೇವಸ್ಥಾನ ಬಾಕ್ಲಾಕಿದೆ. ಇಲ್ಲೊಂದು ಕಲ್ಲಲ್ಲಿ ಕೆತ್ತಿರುವಂಥದ್ದು ಒಂದು ಗೋಪುರ ನೋಡಿ, ಅದಕ್ಕಾಗಿ ಸಪ್ರೇಟಾಗಿ ಇಲ್ಲೊಂದು ಆಂಜನೇಯ ನಿಲ್ಲಿಸಿದ್ದಾರೆ ನೋಡಿ. ಇಲ್ಲೊಂದು ಚಿಕ್ಕ ಆಂಜನೇಯನ ಮೂರ್ತಿ ಇದೆ ಇಲ್ಲಿ ನೋಡಿ. ದೇವಸ್ಥಾನದಿಂದ ಹಿಂದ್ಗಡೆ ಬಂದರೆ ಈ ಮೆಟ್ಲ ಹಿಂದ್ಗಡೆ ಒಂದು ಮೆಟ್ಲಿದೆ, ಆ ಮೆಟ್ಲತ್ತಿ ಈ ಕಡೆ ಬಂದರೆ ನೋಡಿ ಇಲ್ಲೊಂದು ನಿಮಗೆ ಆರ್ಚ್ ಥರ ಕಾಣ್ತಿರ್ಬೋದು. ಇಲ್ಲೂ ಒಂದು ನಂದಿ ವಿಗ್ರಹ ಇದೆ, ಇಲ್ಲೊಂದು ನಾಗದೇವತೆ ಕಲ್ಲಿದೆ. ಇದು ಒಂದು ಕಲ್ಯಾಣಿ ಇಲ್ಲಿ ನೋಡಿ, ಕಲ್ಯಾಣಿ ಚಿಕ್ಕದೊಂದು ಕಲ್ಯಾಣಿ ಇದೆ. ಇಲ್ಲಿ ನೋಡ್ಬೋದು ನೀವು, ಹಲವಾರು ವಿಗ್ರಹಗಳಿದಾವೆ ನೋಡಿ. ಇಲ್ಲಿ ಕೆತ್ತನೆ ಹಿಂದಿನ ಕಾಲದ ಶಿಲ್ಪಗಳಿದು, ಗಣಪತಿದು, ಇದು ಬಸವಣ್ಣ, ಇದು ಹಾವಿನ ವಿಗ್ರಹ, ಇದು ಬ್ರಹ್ಮಂದ ಇರಬೇಕು ನೋಡಿ. ಎಲ್ಲ ಹಳೆಯ ಕಾಲದಲ್ಲಿ ಯಾವ ರೀತಿ ಕೆತ್ತನೆಗಳಿದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಇಲ್ಲೂ ಸಹಿತ ಮೇಲ್ಗಡೆಗೆ ಅದೇ ಥರ ಮೆಟ್ಲು ನೋಡಿ. ದಟ್ಟವಾದ ಇಲ್ಲಿ ಮೊದಲು ಇದ್ರ ಸುತ್ತ ಇಲ್ಲೆಲ್ಲ ದಟ್ಟವಾದ ಅರಣ್ಯ ಪ್ರದೇಶ. ನೀವು ಇಲ್ಲೆಲ್ಲ ನೋಡಿ, ಇಲ್ಲೊಂದು ಹಳ್ಳ ಹರಿದೋಗೋದು, ಆ ಹಳ್ಳದ ಸನ್ನಿಧಿಲಿ ದೇವಸ್ಥಾನ ನೋಡಿ. ಹಿಂದೆಯಿಂದ ತೋರಿಸ್ತೀನಿ ನಿಮಗೆ ದೇವಸ್ಥಾನ ಯಾವ ರೀತಿಯಾಗಿ ಕಾಣ್ತದೆ ಅಂತ ಹೇಳ್ಬಿಟ್ಟು. ಹಿಂದೆಯಿಂದ ಇದು ದೇವಸ್ಥಾನದ ಹಿಂದೆ 2 ಗೋಪುರ, ಇದೆಲ್ಲ ನಿಮಗೆ ಹಿಂದೆ ಅರಣ್ಯ ಪ್ರದೇಶ. ಇದು ಪೂರ್ತಿ ನಿಮಗೆ ಅರಣ್ಯ ಪ್ರದೇಶ ಇಲ್ಲೆಲ್ಲ ಕಾಣ್ತಿದ್ದು. ನೋಡೋಣ ಮೇಲೆ ಹೋಗಿ ಏನಿದೆ ಅಂತ ಹೇಳ್ಬಿಟ್ಟು. ಮೆಟ್ಲ ಮೇಲೆ ಇಲ್ಲೂ ಒಂದು ರಸ್ತೆ ಇದೆ ಅನ್ಸುತ್ತೆ ಮೋಸ್ಟ್ಲಿ. ಇದು ನೋಡಿ, ಇಲ್ಲೆಲ್ಲ ಫುಲ್ಲು ಏನು ಸುತ್ತ ಕಾಣ್ತದೆ ನಿಮಗೆ, ಇದೆಲ್ಲ ಅರಣ್ಯ ಪ್ರದೇಶ. ಈಗೆಲ್ಲ ಕಮ್ಮಿ ಆಗಿದೆ ಅನ್ಸುತ್ತೆ ಮರಗಳು, ಇದೆಲ್ಲ ಅರಣ್ಯ ಪ್ರದೇಶ. ಈ ಪ್ರದೇಶದೊಳಗೆ ನೋಡಿ, ಈ ಕಡೆನೂ ಎತ್ತರ ಗುಡ್ಡ ಇದೆ, ಆ ಕಡೆನೂ ನೋಡಿ, ಆ ಕಡೆನೂ ಎತ್ತರದಲ್ಲಿ ಗುಡ್ಡ, ಸ್ವಲ್ಪ ಗುಡ್ಡದಾಗಿದೆ. ಅದ್ರ ಡೌನಲ್ಲಿ ದೇವಸ್ಥಾನ. ಹಂಗಾಗಿ ಆ ದೇವಸ್ಥಾನದಲ್ಲಿ ಯಾವಾಗಲೂ ಸಹಿತ ಗರ್ಭಗುಡಿ ಒಳಗೆ ನೀರು, ಯಾವಾಗಲೂ ಈಶ್ವರ ಲಿಂಗ, ಅದು ಆ ಲಿಂಗ ನೀರಿನೊಳಗೆ ಇರೋದು. ಆ ಥರ ದೇವಸ್ಥಾನ ಇದು. ಅದ್ರ ಪದ್ಧತಿ, ಅದರ ಆಚಾರ ವಿಚಾರ ಎಲ್ಲ ಈ ರೀತಿಯಾಗಿ ಕಾಣ್ತದೆ ನೋಡಿ. ಇಲ್ಲೊಂದು ನಾಗಬನ ಇದೆ. ಈಗ ಇಳಿದು ಹೋಗ್ತಾಯಿದ್ದೀವಿ ದೇವಸ್ಥಾನ ಕಡೆಗೆ, ಮತ್ತು ಈ ಕಡೆಯಿಂದ ಮತ್ತೆ ನಾವು ಆ ಕಡೆಗೆ ನಾವು ವೆಹಿಕಲ್ ನಿಲ್ಸಿ ಬಂದಿರೋದು ಆ ಕಡೆ ಸೈಡಲ್ಲಿ. ಕಾಣ್ತಿರೋ ರಸ್ತೆ ಕಂಡಂಗೆ ಕಾಣ್ತಿದೆ ಅಷ್ಟೇ, ಮರ ಇರೋದ್ರಿಂದ ಆ ಕಡೆ ಸೈಡಲ್ಲಿ ನಾವು ವೆಹಿಕಲ್ ನಿಲ್ಸಿ ಬಂದಿದ್ವಿ. ನೋಡಿ ದೇವಸ್ಥಾನ ಯಾವ ರೀತಿಯಾಗಿ ಕಾಣುತ್ತೆ ನೋಡಿ. ಇದೊಂದು ನಾಗಬನ. ಲಿಂಗೇಶ್ವರ ಸ್ವಾಮಿ ಸುಕ್ಷೇತ್ರದ ಅಥವಾ ಶ್ರೀ ಹಳ್ಳದ ರಾಮೇಶ್ವರ ಸ್ವಾಮಿಯ ದೇವಸ್ಥಾನದ ವಿಡಿಯೋನ ನಿಮಗೆ ಒಂದು ಕಿರು ಪರಿಚಯ ಮಾಡಿಕೊಡ್ತಾ ಇವತ್ತಿಗೆ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅವರೆಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ನಿಮಗೆ ಧನ್ಯವಾದವನ್ನು ತಿಳಿಸ್ತಿದ್ದೀನಿ ಸ್ನೇಹಿತರೆ.